ನನಗೆ ಫಸ್ಟ್ ಬಂದಾಗ ಬಹಳ ಸಂತೋಷನಾಯ್ತು. ಯಾಕಂದರೆ ಈಗಿನ ಕಲಿಯುಗ ಕಾಲದಲ್ಲಿ ಈಗ ತಾನೇ 5G 4G 6G ಇರುವಂಥ ಜಮಾನದಲ್ಲಿ ಸುದ್ದ ವಿಶೇಷ ರೂಪದಿಂದ ರೈತರಿಗೋಸ್ಕರ ಕಾಳಜಿಯನ್ನು ಹೊಂದಿದಂಥ ಯಾರಾದರೂ ಸ್ವಾಮೀಜಿ ಅವರಿದ್ರೆ ಅದು ಅಮರೇಶ್ವರ ಮಹಾರಾಜರು ಹಾಗೂ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರ ನಾವೆಲ್ಲರೂ ಹೆಮ್ಮೆದಿಂದ ಹೇಳಕ್ಕ. ಇವಾಗಿನ ಕಾಲದಲ್ಲಿ ಮಕ್ಕಳ ತಾಯಿ ತಂದೆ ಕಾಲು ಬೆಳ್ಬೇಕಾದ್ರೆ 10,000 ರೂಪಾಯಿ ವಿಚಾರ ಮಾಡ್ತಾರೋ, ದ್ಯಾವರಿಗೆ ಕಾಲು ಬೆಳ್ಬೇಕಾದ್ರೆ 10,000 ರೂಪಾಯಿ ವಿಚಾರ ಮಾಡ್ತಾರೋ, ಸಾಧು ಸಂತರಿಗೆ 10,000 ರೂಪಾಯಿ ಕಾಲು ಬೆಳ್ಬೇಕಾದ್ರೆ ವಿಚಾರ ಮಾಡ್ತಾರೋ. ಆದರೆ ಪೂಜ್ಯ ಸ್ವಾಮೀಜಿ ಅವರು ನೋಡ್ರಿ ನಲ್ಲಿ ಮುಂದೆ ನಿಂತಾಗ ಈ ಕಡೆ ರೈತರಿಗೆ ಕುಂದಿಸಿ ಪೂಜೆ ಕಾಡಸಿದ್ದೇಶ್ವರ ಅಮರೇಶ್ವರ ಮಾದರ್ ನೀ ಈ ಕಡೆ ಕಾಲು ಬೀಳೋಣ ಈ ಕಡೆ ಬೀಳ್ತೇನೆ, ಇವ್ರಿಗೆ ಕಾಲು ಬಿದ್ದ ರೈತರ ದೇವರಿಗೆ ಕಾಲು ಬಿದ್ದಂಗೆ ಐತೆ ಅಂತೇಳಿ ಪೂಜೆ ನಿಮ್ಮದೆಲ್ಲ ಸಾಷ್ಟಾಂಗ ನಮಸ್ಕಾರ ಆಗಿದಂತ ಯಾರಾದರ ಪೂಜರಿದ್ದಾರಂತ ಅವ್ರು 2 ಮಂದಿ ಪೂಜರು ಜೋರಾಗಿ ಚಪ್ಪಲಿರ ಬಿಡ್ರಲ್ಲ ಅವ್ರ ಸಂಬಂಧ. ನಿಮಗೋಸ್ಕರ ಮಾಡ್ಯಾರ, ನಿಮ್ಮ ಮಕ್ಕಳು ನಿಮಗೋಸ್ಕರ ಮಾಡ್ತಾರಲ್ಲ, ಮುಂದೆ ಗ್ಯಾರಂಟಿ ಇಲ್ಲ. ನಿಮಗೆ ಗ್ಯಾರಂಟಿ ಐತೇನ್ರಿ? ಮನ್ಯಾಗ ಸೊಸೆ ಬಂದ ನಂತರ ಅಪ್ಪ ಅವನ್ನ ನೋಡ್ತಾರೆ, ಗ್ಯಾರಂಟಿ ಇಲ್ಲ ಹೌದಲ್ರಿ? ಸೊಸೆ ಬಂದ ನಂತರ ಮಗ ಸುದ್ದಾರಿ ಸೊಸೆ ಹಂಗಾಗಿ ಅಪ್ಪನವನ್ನ ಹೊರಗಿಡಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸೊಸಿಗೆ ತಿಳಿಸಿ ಹೇಳಿ ಅವನಪ್ಪ ಇರೋ ಹಂಗ ಯಾರಿಗೆ ಹೇಳಂಗಿಲ್ಲ. ಆದ್ರೆ ಸೊಸಿ ಹಂಗ ಇದ್ದ ಅವನಪ್ಪನ ಹೊರಗಿಡುವಂತ ಪ್ರಯತ್ನ ಮಾಡಿದ ಈಗಿನ ಕಾಲದಲ್ಲಿ ಪೂಜ್ಯರ ಸ್ವಾಮೀಜಿ ಅವರು ಏನು ಮಾಡಿದಾರ, ರೈತರ ನಮ್ಮ ಜೀವನ, ಅನ್ನ ನಮ್ಮ ಜೀವನ ತಿಳ್ಕೊಂಡು ತಮಗೆಲ್ಲರಿಗೆ ಸುಮಾರಿಷ್ಟು ಜನಕ್ಕೆಲ್ಲ ಕರೆಸಿ ಪಾದ ಪೂಜೆಯನ್ನು ಮಾಡಿ ರೈತರ ಜೀವನವನ್ನು ಉಜ್ವಲ ಆಗಲಿ, ರೈತರ ಜೀವನವನ್ನು ಬೆಳಕಾಗಲಿ ಅನ್ನುವಂಥ ಒಂದು ಭಾವನೆ ಇಟ್ಟುಕೊಂಡಂಥ ಪೂಜೆ ಅಮರೇಶ್ವರ ಮಹಾಸ್ವಾಮೀಜಿಯವರು. ಯಾಕಂದ್ರೆ ವಿಚಾರ ಮಾಡ್ರಿ, ನಿಮ್ಗೆಲ್ಲದ್ರ ಕೋಟ್ಯಾಧೀಶರ ಆಫೀಸರ್ ಆದಪ್ಪ, ದೊಡ್ಡ ಆಫೀಸರ್ ಆದ್ರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರು, ತಾಯಿ ತಂದೆ ಕಾರ್ಯಕ್ರಮ ಕರ್ಕೊಂಡು ಬರ್ಬೇಕಾದ್ರೆ ಒಂದು ಕಾಲದಲ್ಲಿ ಅಸಹ್ಯ ಪಡ್ಕೊಂಡಂಥ ಸಮಯ ಇದೈತಿ. ಯಾಕಂದ್ರೆ ನಮ್ಮಲ್ಲಿ ಸ್ಕೂಲ್ ಕಾಲೇಜಲ್ಲಿ ನಾವು ನೋಡ್ತೇವೆ. ನೋಡ್ರಿ ನಿಮ್ಮ ಅಪ್ಪ ಏನು ಮಾಡ್ತಾನ್ರಿ? ಹೊಲ ಮಾಡ್ತಾನ್ರಿ. ಏನು ಮಾಡ್ತಾನೆ? ಹೊಲ ಮಾಡ್ತಾನೆ. ರೈತಗೆ ನಮ್ಮಪ್ಪ ಬೆಳೆ ಬೆಳೆಸ್ತಾನ ಅಂತ ಹೇಳಂಗಿಲ್ಲ, ರೈತ ಹೊಲ ಮಾಡ್ತಾನ್ರಿ. ಏನು ಕಚವಚ್ದಂಗೆ ಹೇಳಂಗೆ ಹೇಳ್ತಾರೆ ಅವ್ರು. ಆದರೆ ಪೂಜ್ಯ ಸ್ವಾಮೀಜಿ ಅವರು ಏನು ಹೇಳಿದರು, ಕೃಷಿ ಮಾಡಿದ್ರೇ ನಮ್ಮ ಜೀವನ. ಈ ದೇಶ ಜರ ಬದುಕಬೇಕಾಗಿತ್ತಪ್ಪ ಅಂದ್ರೆ ಮಾತ್ರ 2 ಮಂದಿ ಕಾರಣ ಯಾರಪ್ಪ ಅಂದ್ರೆ ದೇಶಕ್ಕಾಗಿ ಅಂತ ಯೋಧ, ಹೊಟ್ಟಿಗೆ ಹಾಕುವಂಥ ಅನ್ನದಾತ ಮಾತ್ರ ಇದ್ರೆ ನಮ್ಮ ಈ ದೇಶನ ಉಳಿತೈತೆ ಅಂತೇಳಿ ನಾವೆಲ್ಲರೂ ಹೆಮ್ಮೆದಿಂದ ಹೇಳಬೇಕು ಬಂಧುಗಳೇ. ಇವತ್ತಿನ ಕಾಲದಾಗ ನಾವು ನೋಡ್ರಿ ಕೋಟಿಗಟ್ಟಲೆ ನೀರು ಗಳಿಸ್ರಿ, ಬಂಗಾರ ತಿನ್ನಕ್ಕೆ ಸಾಧ್ಯ ಐತೆ ನಿಮ್ಮ ಕೈಲ್ಲ ರೀ? ತಿನ್ನಕ್ಕೆ ಸಾಧ್ಯ ಐತೇನ್ರಿ? ಬಳ್ಳಿ ತಿನ್ನಕ್ಕೆ ಸಾಧ್ಯ ಐತೇನ್ರಿ? ರೊಕ್ಕ ತಿನ್ನಕ್ಕೆ ಸಾಧ್ಯ ಐತೇನ್ರಿ? 5G ತಿನ್ನಕ್ಕೆ ಸಾಧ್ಯ ಐತೇನ್ರಿ? 6G ತಿನ್ನಕ್ಕೆ ಸಾಧ್ಯ ಐತೇನ್ರಿ? ಯಾವ ಕಾಲದಾಗೂ ಸಾಧ್ಯ ಇಲ್ಲ ಬಂಧುಗಳೇ. ತಿನ್ನಬೇಕಾದ್ರೆ ಹೊಟ್ಟಿಗೆ ಒಂದೇ ಒಂದು ಏನಪ್ಪ ಅಂದ್ರೆ ಅದು ಅನ್ನ. ಅನ್ನದಿಂದ ಮಾತ್ರ ನಮ್ಮ ಜೀವನ ಬೆಳಿತೈತಿ, ಅನ್ನದಿಂದ ಇದ್ರೆ ನಮ್ಮ ಜೀವನ ಇರ್ತೈತಿ. ಆದ್ರೆ ಅನ್ನವನ್ನು ಹೆಂಗವನ್ನು ಬೆಳೆಸಬೇಕಂತೇಳಿ ವಿಶೇಷ ರೂಪದಿಂದ ಕಾಳಜಿ ವಹಿಸಿದಂತ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ನೋಡ್ರಿ. ಅವ್ರು ಹೇಳ್ತಾರೋ ಎಲ್ಲ ರೀತಿಯಾಗಿ ಹೆಂಗೈತಿ 5G ಆಗೈತಿ, ಬಟನ್ ಒದ್ದ ಕೂಡಲೇ ನೆಟ್ ಓಪನ್ ಆಗ್ಬೇಕೈತಿ. ಎಲ್ಲರಿಗೆ ಅದ ಬೇಕಾಗಿತ್ರಿ. ಈಗ ಹಿಂಗೆ ಲಾಗುಡಿ ಹಾಕಿದ ನಂತರ ಮರ್ದಿನ ಕಾಯಿ ಓಪನ್ ಆಗ್ಬೇಕಾಯ್ತು. ಹಂಗ ನಮ್ಮ ಜೀವನ ಐತಿ. ಶಾರ್ಟ್ ಸರಿ ಹುಡ್ತೇವೆ, ಪಟ್ ಸರಿ ಸಹಿತೇವೆ. ಈಗ ಯಾವಾಗ ಹಾರ್ಟ್ ಅಟ್ಯಾಕ್ ಆಗತ್ತೈತೆ ಗೊತ್ತಿಲ್ಲ, ಯಾವಾಗ ರೋಗ ಆಗತ್ತಾವ ಗೊತ್ತಿಲ್ಲ, ಏನಾಗತ್ತೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಕೃಷಿಯನ್ನು ಬೆಳೆಸಬೇಕಾಗಿತ್ತಪ್ಪ ಅಂದ್ರೆ ಎಲ್ಲ ಇದ್ದಂಥ ಗೌರ್ಮೆಂಟ್ ಅಲ್ಲ, ಇದ್ದಂಥ ಎಲ್ಲ ಕೆಮಿಕಲ್ ವಸ್ತುಗಳನ್ನು ದೂರಿಟ್ಟ ಒಳ್ಳೆ ರೀತಿಯಾಗಿ ನಾವು ಕೃಷಿಯನ್ನು ಇದರಿಂದಾಗಿ ಬೆಳೆಸಿರಪ್ಪ ಅಂದ್ರೆ ನಿಶ್ಚಿತ ಪ್ರಕಾರ ತಮ್ಮ ಜೀವನದಲ್ಲಿ ಆರೋಗ್ಯವನ್ನು ಬೆಳಿತೈತಿ, ಈ ಭೂಮಿದಲ್ಲಿ ತಾಕತ್ತನ್ನು ಇರ್ತೈತಿ ಬಂಧುಗಳೇ. ಈಗ ತಾನೇ ಫಸ್ಟ್ ರೈತರು ಹೇಳ್ತಾ ಇದ್ದಾರ ನಮಗೆ ಬರೀ 40 ಟನ್ 30 ಟನ್ ಕಬ್ಬು ಬೆಳೀತಿತ್ತು. ಈಗ ಕಾಡಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನಾವು ಮಾತು ಕೇಳಿ, ಅವ್ರ ಯೂಟ್ಯೂಬ್ದಲ್ಲಿ ನಾವು ನೋಡಿ, ಅವರು ವಾಟ್ಸಪ್ದಲ್ಲಿ ಅವ್ರ ಮಾತನ್ನು ಕೇಳಿ ಇವತ್ತು 110 ಟನ್ ಕಬ್ಬಾಜರ ಬೆಳಿತೇವಪ್ಪ ಅಂದ್ರೆ ಅದು ನಿಶ್ಚಿತವಾಗಿ ತಮ್ಮ ರೈತರಿಗೆ ಸದುಪಯೋಗ ಐತಿ. ಆದ ಕಾರಣ ಒಂದೇ ಒಂದು ನಮ್ಮ ಮಾತು ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತಿನ ಕಾಲದತ್ತವ್ರು ಎಲ್ಲ ಪೂಜೆ ಸ್ವಾಮೀಜಿ ಅವ್ರ ಕಡೆ ತವ್ರೆಲ್ಲ ಶಾಲೆ ಹಚ್ಕೊಂಡ್ರೆ ಇಲ್ಲ ಕಾಡಸಿದ್ದೇಶ್ವರ ಅಪ್ಪ ಖಾಯಮಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಯೂಟ್ಯೂಬ್ದಾಗ ನೋಡಿದೆವ್ರು. ಮಕ್ಕಳ ಕಡೆ ತಾಯಿ ತಂದೆಯರಿಗೆ ಮಕ್ಕಳ ಕಡೆ ಪಾದ ಪೂಜೆ ಮಾಡಿಸ್ತಾರೆ ಅವ್ರು. ನೋಡಿರ್ಬೇಕು ನೀವು ಯೂಟ್ಯೂಬ್ದಾಗ, ನಾವು ನೋಡಿದ್ದೇವೆ. ಮಕ್ಕಳ ಮ್ಯಾತೆ ಇಲ್ಲಿ ಮ್ಯಾಗ ಕೈ ಇಟ್ಟು ಪ್ರಮಾಣ ಮಾಡತ್ತೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಇನ್ನು ಮುಂದೆ ನೀ ಚಂದಂಗೆ ಬದುಕು ಅಂತೇಳಿ ಆಶೀರ್ವಾದ ಮಾಡಿಸ್ತಾರೆ ಅವ್ರ ಕಡೆ. ಆಶೀರ್ವಾದ ಮಾಡಿದಾಗ ಏನು ಹೇಳ್ತಾರೆ ಹೇಳೋನು, ಒಳ್ಳೆಯಾಗಿ ಬದುಕು, ಚೆನ್ನಾಗಿ ಬದುಕು, ಚೆನ್ನಾಗಿರು, ಯಾವುದೇ ರೀತಿಯಾಗಿ ನೀ TV ನೋಡ್ಬೇಡ, ಅಂಥ ದುಶ್ಚಟ ನೋಡ್ಬೇಡ, ಅದು ಮಾಡ್ಬೇಡ, ಆಶೀರ್ವಾದ ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂದ್ರೆ ಆಶೀರ್ವಾದ ಮಾಡ್ತಾರಲ್ಲ ಯಾರು ತಾಯಿ ತಂದೆ ಮಾಡೋಕ್ಕಿಂತ ಮೊದಲು ಅವ್ರು ಸುಧಾರಣೆ ಆಗಬೇಕು.
ಅವ್ರು ಸುಧಾರಣೆಯಾಗಿ ಆಶೀರ್ವಾದ ಮಾಡ್ಬೇಕಂದ್ರೆ ಆ ಆಶೀರ್ವಾದ ಮಕ್ಕಳು ಸುಧಾರಣೆ ಆಕಾರು, ತಾಯಿ ತಂದೆನೂ ಸುಧಾರಣೆ ಆಗುವಂಥ ಅವ್ರ ಕಾರ್ಯಕ್ರಮ ನಾವು ನೋಡಿದ್ದೀವಿ. ಇವತ್ತು ತಮಗೆಲ್ಲರಿಗೆ ಒಂದು ಶಾಲು ಹೊಚ್ಚಿ, ಹಸಿರು ಶಾಲವನ್ನು ಹೊಚ್ಚಿ ತಮಗೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದಾರಪ್ಪ ಅಂದ್ರೆ ತಮ್ಮ ರೈತ ಬಂಧುಗಳೇ ಸದಾಕಾಲ ತಮಗೆಲ್ಲರೂ ಹಸಿರುಮಯ ಜೀವನ ಇರಲಿ, ಒಳ್ಳೆಯಮಯ ಜೀವನ ಇರಲಿ, ಆನಂದಮಯ ಜೀವನ ತಮಗೆಲ್ಲರಿಗೆ ಆಗಲತ್ತೇಳಿ ಪೂಜ್ಯ ಸ್ವಾಮೀಜಿ ಅಂಬರೀಶ್ವರ ಮಹಾರಾಜರು ಮತ್ತು ಕಾಡಸಿದ್ದೇಶ್ವರಪ್ಪ ಅವರು ತಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಾವು ವಿಶೇಷವಾಗಿ ಇವತ್ತು ಪೂಜ್ಯ ಅಂಬರೀಶ್ವರ ಸ್ವಾಮೀಜಿ ಅವ್ರು ನಮ್ಮ ಮಠಕ್ಕೆ ಬಂದಿದ್ರು. 2,000 ರೂಪಾಯಿ ಬಂದ್ರು ಪಾಪ ನಮ್ಗೆ ಸಿಗಾಕ ನಮಗೂ ಒಂದು ದುಃಖ ಅನಿಸ್ತಿದ್ದೆ. ಇಷ್ಟು ದೂರಿಂದ ನಮ್ಮ ಮಠಕ್ಕೆ ಬಂದರು, ಆದ್ರೂ ಪೂಜ್ಯ ಸ್ವಾಮೀಜಿನವ್ರು ಸಿಗಲ್ಲ. ಅನೇಕ ನಮ್ಮ ಕಾರ್ಯಕ್ರಮ ಹೊರಗಿರೋದ್ರಿಂದ ಮಾತ್ರ ಇವತ್ತು ಅಲ್ಲಿ ಈ ಕಾರ್ಯಕ್ರಮಗೋಸ್ಕರ ನಮ್ಮ ಸುಮಾರು ಕಾರ್ಯಕ್ರಮ ಇದ್ರೂ ಇವತ್ತು ಬಿಟ್ಟು ಬಂದದ ಕಾರಣ ಏನಪ್ಪ ಅಂದ್ರೆ ಅಂಬರೀಶ್ವರ ಮಹಾರಾಜರದ ಪ್ರೀತಿ ಮತ್ತು ವಾತ್ಸಲ್ಯ ಅವ್ರದ್ದು ಭಾವನೆಯನ್ನು ತಿಳ್ಕೊಂಡ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಪೂಜ್ಯ ಸ್ವಾಮೀಜಿ ಅವ್ರು ನಿಮ್ಮ ಟೈಮಿಂಗ್ ಎಟ್ಟೈತೆ ಸ್ವಾಮೀಜಿಯವ್ರಿಗೆ ಹೇಳಿ ಇವತ್ತಿನ ಕಾರ್ಯಕ್ರಮ ಮಾತ್ರ ಇದಷ್ಟೇ ಇಟ್ಟಿದ್ದೇವೆ, ಬಾಕಿ ಯಾವುದೂ ನಮ್ಮ ಕಾರ್ಯಕ್ರಮ ಜೀವನ ಪೂರ್ತಿ ನಾವು ಕಾರ್ಯಕ್ರಮ ಮಾಡೇವೆ. ಆದರೆ ಇಂಥ ಕಾರ್ಯಕ್ರಮ ನೋಡಕ್ಕೆ ನಮ್ಗೆ ಎಲ್ಲೆಲ್ಲೂ ಸಿಗಂಗಿಲ್ಲ. ಆದ ಕಾರಣ ಈ ಕಾರ್ಯಕ್ರಮಗೋಸ್ಕರ ಇವತ್ತು ತವ್ರು ಯಾವಾಗ ನಮ್ಮ ಕಾರ್ಯಕ್ರಮ ಮುಗುತ್ತಿಲ್ಲ ಹೊರಗೆ ಹೋಗೋ ಸ್ವಾಮೀಜಿ ಅಂದಾಗ ನಾವ್ರ ಹೋಗುತ್ತೇವೆ ಅಂತೇಳಿ ಪೂಜ್ಯ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೀವಿ. ಯಾಕಂದ್ರೆ ನಾವು ಅನೇಕ ಸಾವಿರಾರು ಕಾರ್ಯಕ್ರಮ ನೋಡ್ತೀವಿ, ಆದರೆ ರೈತಗೋಸ್ಕರ ಕಾರ್ಯಕ್ರಮ ಮಾಡುವಂಥ ಪೂಜ್ಯ ಅಂಬರೀಶ್ವರ ಮಹಾರಾಜರಿಗೆ ಅವರ ಜೀವನದಲ್ಲಿ ದೇವರ ಇನ್ನಷ್ಟು ಶಕ್ತಿಯನ್ನು ಕೊಟ್ಟ ಭಕ್ತರಿಗೆಲ್ಲರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ, ಅವ್ರಿಗೂ ಜೀವನದ ಒಳ್ಳೆಯ ಆಗಲಿ ಅಂತ ತಿಳ್ಕೊಂಡ ನಮ್ಮ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇವೆ. ಓಂ ಶಾಂತಿ.